ಎಲ್ಲಿ ತನಕ ಕಣ್ಮರೆಯಾಗಿದ್ದ ಸಂಸದ ಪ್ರಜ್ವಲ್ ರೇವಣ್ಣ ಕೊನೆಗೂ ಕೂಡ ಎಸ್ಐಟಿ ಮುಂದೆ ಬರ್ತೀನಿ, ವಿಚಾರಣೆಗೆ ಹಾಜರಾಗ್ತೀನಿ ಅಂತ ನಿನ್ನೆ ಒಂದು ವಿಡಿಯೋವನ್ನ ಸೆಂಡ್ ಮಾಡಿದ್ದಾರೆ. ಇದರ ನಡುವೆ ಅವರ ಬರುವಿಕೆಗಾಗಿ ಎಸ್ಐಟಿ ಕಾದು ಕುಳಿತಿದೆ. ಓಕೆ, ಈಗ ಪ್ರಜ್ವಲ್ 31ನೇ ತಾರೀಕು ಮೇ ಬರ್ತೀನಿ ಅಂತ ಹೇಳಿದ್ರಲ್ಲ, ಅವರ ಬರುವಿಕೆಗೆ ಎಸ್ಐಟಿ ಕೂಡ ಕಾದುಕೊಳ್ತಿದೆ. ಈ ಪೆನ್ ಡ್ರೈವ್ ಪ್ರಕರಣದ ಕೇಂದ್ರ ಬಿಂದುವೆ ಪ್ರಜ್ವಲ್ ಅವರ ಮೊಬೈಲ್. ಅವರು ಚಿತ್ರೀಕರಿಸಿರುವಂತಹ, ಅವರೇ ಚಿತ್ರೀಕರಿಸಿದ್ದಾರೆ ವಿಡಿಯೋಗಳನ್ನ ಅಂತ ಹೇಳಲಾಗ್ತಾರೋ ಮೊಬೈಲು. ಅವ್ರು ಬರ್ತಾ ಇದ್ದಂತೆ ಆ ಮೊಬೈಲ್ನ ಮೊದಲು ಸೀಸ್ ಮಾಡೋ ಸಾಧ್ಯತೆ ಇದೆ. ವಿಡಿಯೋ ರೆಕಾರ್ಡ್ ಮಾಡಿದ ಮೊಬೈಲ್ ಬಗ್ಗೆ ತನಿಖೆ ಕೂಡ ಆಗುತ್ತೆ. ಬಳಿಕ ಅದರ ಮದರ್ ಡಿವೈಸ್ ಯಾರ ಬಳಿ ಇದೆ ಅಂತ ತನಿಖೆ ಮಾಡ್ತಾರೆ. ಮದರ್ ಡಿವೈಸ್ ಸಿಗ್ಲಿಲ್ಲ ಅಂದ್ರೆ ವಾಯ್ಸ್ ಸ್ಯಾಂಪಲ್ ಸಂಗ್ರಹ ಮಾಡೋ ಸಾಧ್ಯತೆ ಇದೆ. ವಾಯ್ಸ್ ಸ್ಯಾಂಪಲ್ FSLಗೆ ರವಾನಿಸುತ್ತೆ ಎಸ್ಐಟಿ. ಒಂದು ವೇಳೆ ವಾಯ್ಸ್ ಮ್ಯಾಚ್ ಆದ್ರೆ ಸಂಕಷ್ಟ ಮಾತ್ರ ಕಟ್ಟಿಟ್ಟ ಬುತ್ತಿ. ಮೊದಲಿಗೆ ಈಗ ಪ್ರಶ್ನೆ, ಅವ್ರು ಬರ್ಬೇಕು ಇಲ್ಲಿಗೆ. ಅವ್ರು ಬರ್ತಾರ? ಅಲ್ಲಿ ಬರೋ ತನಕ 31ನೇ ತಾರೀಕು ತನಕ ಎಸ್ಐಟಿ ಕಾಯುತ್ತಾ, ಅಥವಾ ಅದಕ್ಕೂ ಮುಂಚೆಯೇ ಬೇರೆ ಏನಾದ್ರು ತಯಾರಿ ಮಾಡ್ಕೊಂಡು ಅವ್ರನ್ನ ವಶಕ್ಕೆ ಪಡಿತಾರ? ಒಂದು ಪ್ರಶ್ನೆ. ಈಗ ಡಿಪ್ರೆಷನ್ ಅಲ್ಲಿ ಇದೀನಿ ಅಂತ ಹೇಳಿರುವಂತಹ ಪ್ರಜ್ವಲ್ ಅವರ ವಿಚಾರದಲ್ಲಿ ಸರೆಂಡರ್ ಆಗಕ್ಕೆ ಅವಕಾಶ ಕೊಡ್ತಾರ, ಅಥವಾ ಬರ್ತಿದ್ದಂತೆ ಲಾಕ್ ಮಾಡ್ತಾರ, ಅರೆಸ್ಟ್ ಮಾಡ್ತಾರ? ಈ ಪ್ರಶ್ನೆಗಳ ನಡುವೆ ಇದರಲ್ಲಿ ಮೇಜರ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಆ ಚಿತ್ರೀಕರಣ ಮಾಡಿದ್ದಾರೆ ಅಂತ ಹೇಳಲಾಗ್ತಾರ ಮೊಬೈಲ್ ಅದು ಅವ್ರ ಬಳಿಯೇ ಇದೆಯಾ, ಅಥವಾ ಮೊಬೈಲ್ ಏನಾದ್ರು ಚೇಂಜ್ ಮಾಡಿದಾರಾ? ಚೇಂಜ್ ಮಾಡಿದ್ರು ಆ ಮೊಬೈಲ್ ಎಲ್ಲಿ ಅಂತ SIT ಅಧಿಕಾರಿಗಳು ಕೇಳ್ತಾರೆ. ಮುಂದಿನ ಸಹಜ ಪ್ರಕ್ರಿಯೆಗಳೇನು? ಮೊಬೈಲ್ನ ಸೀಸ್ ಮಾಡೋದು ಅಥವಾ ಇಸ್ಕೊಳ್ಳೋದು, ಅದನ್ನ ಆ ವಿಡಿಯೋಗಳನ್ನ FSLಗೆ ಕಳಿಸೋದು, ಇವರದ್ದೇ ವಾಯ್ಸಾ, ಮತ್ತೊಂದು ಮಗದೊಂದು, ಎಲ್ಲ ತನಿಖೆಗಳು ಕೂಡ ಆಗುತ್ತೆ. ಇದರ ನಡುವೆ ಎಲ್ಲವೂ ಕನ್ಫರ್ಮ್, ಹೌದು ಈ ಆರೋಪಿ ಅಪರಾಧಿ ಅನ್ನುವಂಥದ್ದು ಪ್ರೂವ್ ಆಯಿತು ಅಂದ್ರೆ ಕಷ್ಟ ಸಂಕಷ್ಟ ಎಲ್ಲವೂ ಕೂಡ ಕಟ್ಟಿಟ್ಟ ಬುತ್ತಿ. ಮೊದಲಿಗೆ ಆಗ್ಬೇಕಾಗಿರುವಂಥದ್ದು ಮೊಬೈಲ್ಗಿಂತ ಹೆಚ್ಚಿನದಾಗಿ ಅವರಿಲ್ಲಿಗೆ ಬರೋದು, SIT ಮುಂದೆ ವಿಚಾರಣೆಗೆ ಹಾಜರಾಗೋದು. ಇದು ಪ್ರಮುಖವಾದ ಬೆಳವಣಿಗೆ. ಇನ್ನೇನು 2-3 ದಿನಗಳಲ್ಲಿ ಆಗತ್ತೆ ಅಂತ ನಿರೀಕ್ಷೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗೇಶ್ ನೀಡ್ತಾರೆ. ನಾಗೇಶ್, ಈಗ ಅಂತೂ ಇಂತೂ ನಾನು ಬರ್ತೀನಿ 31ನೇ ತಾರೀಕು ಹಾಜರಾಗ್ತೀನಿ ಅಂತ ಪ್ರಜ್ವಲ್ ಹೇಳಿಕೆ ಕೊಟ್ಟಿದ್ದಾರೆ. SIT ಆ ಗಮನ ಈಗ ಸಂಪೂರ್ಣವಾಗಿ ಪ್ರಜ್ವಲ್ ಅವ್ರ ಕಡೆ ನೆಟ್ಟಿದೆ, ಜೊತೆಗೆ ಅವರ ಮೊಬೈಲ್ ಕಡೆ ಕೂಡ. ವಿದ್ಯಾ, ಈಗಾಗಲೇ ಹಾಸನ ಸಂಸದರಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ಅತ್ಯಾಚಾರ ಆರೋಪಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲೆ ಆಗ್ತಿದ್ದಂತೆ ಕಳೆದ 1 ತಿಂಗಳಿಂದ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ರು. ನಿನ್ನೆ ಇದ್ದಕ್ಕಿದ್ದಂತೆ ವಿಡಿಯೋ ಮಾಡಿ ಬಿಟ್ಟು ಈಗ ನಾನು 31ನೇ ತಾರೀಕು SIT ಅಧಿಕಾರಿಗಳ ಮುಂದೆ ತನಿಖೆಗೆ ಹಾಜರಾಗ್ತೀನಿ ಅನ್ನುವಂತ ಮಾಹಿತಿಯನ್ನ ಹಂಚಿಕೊಂಡಿರೋದ್ರಿಂದ SIT ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಆರೋಪಿ ಕಳೆದ 1 ತಿಂಗಳಿಂದ ನಾಪತ್ತೆ ಆಗಿದ್ರು. ಈಗ ಇದ್ದಕ್ಕಿದ್ದಂತೆ ವಿಡಿಯೋ ಮಾಡಿ ವಿಚಾರಣೆಗೆ ಬರ್ತೀನಿ ಅಂತಿದ್ದಂಗೆ ಈಗಾಗಲೇ SIT ಅಧಿಕಾರಿಗಳು ಆ ವಿಡಿಯೋ ಮೂಲ ಎಲ್ಲಿ ಅನ್ನುವಂಥದ್ದನ್ನ ಪತ್ತೆ ಹಚ್ಚುವ ಕೆಲಸ ಒಂದ್ ಕಡೆ ಮಾಡ್ತಾ ಇದ್ರೆ, ಪ್ರಜ್ವಲ್ ರೇವಣ್ಣ ಇಲ್ಲಿ ಇಂಡಿಯಾಕ್ಕೆ ಬರ್ತಿದ್ದಂಗೆ ಯಾವುದೇ ಅಂದ್ರೆ ದೇಶದ ಯಾವುದೇ ಏರ್ಪೋರ್ಟ್ ನಲ್ಲಿ ಬಂದು ಇಳಿದ್ರು ಕೂಡ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕುವ ಕೆಲಸವನ್ನ ಈಗಾಗಲೇ SIT ಅಧಿಕಾರಿಗಳು ಮಾಡ್ಕೊಂಡಿರುವಂತದ್ದು. ಅದ್ರ ಜೊತೆಗೆ ಅವರು ಬಂದ ಕೂಡಲೇ ಅವರನ್ನ ಯಾವುದೇ ಏರ್ಪೋರ್ಟ್ ನಲ್ಲಿ ಇಳಿದ್ರು ಕೂಡ ವಶಕ್ಕೆ ಪಡಿತಾರೆ. ಅದಾದ ನಂತರ ಅವರು ಈ ವಿಡಿಯೋ ಮಾಡ್ಕೊಂಡಿದ್ದಾರೆ ಎನ್ನಲಾದ ಮೊಬೈಲ್ ಅನ್ನ ಫಸ್ಟ್ ಸೀಸ್ ಮಾಡ್ಲಿಕ್ಕೆ ಪೊಲೀಸರು ಮುಂದಾಗ್ತಾರೆ. ಯಾಕಂದ್ರೆ ಅದು ಬಹಳ ಮುಖ್ಯವಾದ ಸಾಕ್ಷಿಯಾಗಿ ಪರಿಗಣಿಸಲಿಕ್ಕೆ SIT ಅಧಿಕಾರಿಗಳು ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಯಾಕೆ ಆ ವಿಡಿಯೋ ಮಾಡ್ಕೊಂಡಿದ್ರು ರಾ ಫುಟೇಜ್ ಸಿಕ್ಕಿದ್ದಾದಲ್ಲಿ ಒಂದು ವೇಳೆ ಅವರ ಕೈಲಿ ಆ ಮೊಬೈಲ್ ಇಲ್ಲ ಅಂತ ಹೇಳಿದ್ರೆ ಆಡಿಯೋ ಶಾಂಪಲ್ ಗಳನ್ನು ಕೂಡ ತೆಗೆದುಕೊಳ್ಳಿಕ್ಕೆ ಈಗಾಗಲೇ SIT ಅಧಿಕಾರಿಗಳು ಎಲ್ಲ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಅದ್ರ ಜೊತೆಗೆ ಅವರು ಮೊಬೈಲ್ ಇಲ್ವೇ ಇಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ನೆಕ್ಸ್ಟ್ ಅದನ್ನ ಆ ವಿಡಿಯೋದಲ್ಲಿರುವಂತ ಆಡಿಯೋ ಶಾಂಪಲ್ಸ್ ಗಳನ್ನ ತೆಗೆದುಕೊಂಡು FSLಗೆ ಕೊಟ್ಟು ತನಿಖೆ ಮಾಡ್ಲಿಕ್ಕೆ ಈಗಾಗಲೇ SIT ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ನಾಗೇಶ್ ತಮ್ಮ ಡೀಟೇಲ್ಸ್ಗೆ. ಓಕೆ, ಇದೀಗ ಅವರ ಜೊತೆಯಲ್ಲೇ ಮತ್ತೊಂದು ಪ್ರಮುಖವಾಗಿ SIT ಕೂಡ ಕಾಯ್ತಾ ಇರುವಂತದ್ದು ಅವರ ಫೋನ್ನ, ಮೊಬೈಲ್ನ ಯಾವ್ದ್ರಲ್ಲಿ ಚಿತ್ರೀಕರಣ ಮಾಡಿದ್ದಾರೆ ಅದನ್ನ ಇವ್ರ ಬಳಿಯ ಇಟ್ಕೊಂಡಿದಾರ ಅಥವಾ ಬೇರೆ ಏನಾದ್ರು ಆಯ್ತಾ ಗೊತ್ತಿಲ್ಲ. ಅದನ್ನ ತನಿಖೆ ಮಾಡ್ತಾರೆ. ಮೊದ್ಲಿಗೆ ಬೇಕಾಗಿರುವಂತದ್ದು ಇವ್ರು ಯಾವಾಗ ಬರ್ತಾರೆ, ತನಿಖೆ ಯಾವಾಗ ಆರಂಭ ಆಗುತ್ತೆ. 1 ತಿಂಗಳು ಆಟ ಆಡ್ಸಿರೋದು SIT ವಿಚಾರದಲ್ಲಿ, 1 ತಿಂಗಳು ಬರೋಬ್ಬರಿ.